ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುಜೈ ಕ್ಲೌಡ್ ಕಿಚನ್ಗೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ವೆಜ್ ಬಿರಿಯಾನಿ ಹೇಗೆ ಮಾಡುವುದಂತ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ. ನಾವು ಫಸ್ಟ್ ಈಗ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕಿದ್ಮೇಲೆ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿರ್ತಕ್ಕಂಥದ್ದು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಸೈಡಲ್ಲಿ ಬಿಸಿ ಮಾಡ್ಕೋಬೇಕು. ಈ ಕಡೆ ನೆಕ್ಸ್ಟ್ ಪ್ಯಾನ್ ತೊಗೊಬೇಕು. ಅದರಲ್ಲಿ 4 ಚಮಚದಷ್ಟು ಎಣ್ಣೆಯನ್ನು ತೊಗೊಂಡೆ ನಾನು. ನೋಡಿ, ಈಗ ಎಣ್ಣೆ ಬಿಸಿ ಆಗಿದೆ. ಅದರಲ್ಲಿ ಗೋಡಂಬಿ, ಏಲಕ್ಕಿ, ಲವಂಗ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಆನಿಯನ್ ಕಟ್ ಮಾಡಿರ್ತಕ್ಕಂಥ ಆನಿಯನ್ ಒಂದು ಕಟ್ ಮಾಡಿಕೊಂಡಿದ್ದೆ. ಒಂದು ಆನಿಯನನ್ನು ಹಾಕ್ತಾಯಿದ್ದೀನಿ ನಾನು. ನೋಡ್ಕೊಳ್ಳಿ, ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಚೆನ್ನಾಗಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ನೋಡಿ, ನಾನು 1 ಚಮಚದಷ್ಟು ಶುಂಠಿ, 1 ಚಮಚದಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಕೊತ್ತಂಬರಿ, ಪುದೀನ ಕಟ್ ಮಾಡಿರ್ತಕ್ಕಂಥದ್ದು ಅದನ್ನು ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಅದರಲ್ಲಿ ಅರಿಶಿನ ಪುಡಿ ಅರ್ಧ ಚಮಚ ಹಾಕಿದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನು, 1 ಸ್ಪೂನ್ ಸಾಲ್ಟನ್ನು ಹಾಕ್ಕೊಂಡು ಈಗ ಅದ್ರ ಜೊತೆಗೆ ಕಸ್ತೂರಿ ಮೇಥಿ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ವೆಜ್ಜಸನ್ನು ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ವೆಜ್ಜಸನ್ನು ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಲೋ ಫ್ಲೇಮಲ್ಲಿಂದನೇ ಮಾಡ್ಕೋಬೇಕು. ನಿಧಾನವಾಗಿ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ವೆಜ್ಗೆ ಅಂಟ್ಕೋಬೇಕು ಚೆನ್ನಾಗಿ. ಅದ್ರ ಜೊತೆಗೆ ಈಗ 1 ಗ್ಲಾಸಷ್ಟು ನೀರು, ಸುಮ್ಮನೆ ಜಾಸ್ತಿ ಆಗಬಾರ್ದು. ವೆಜ್ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂತ, ಕುಕ್ ಆಗಬೇಕು ಅಂತ ಈ ರೀತಿ ನೀರನ್ನು ಸ್ವಲ್ಪ ಹಾಕ್ಕೋಬೇಕು. ಈಗ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಈ ರೀತಿ ನೋಡಿ, ಒಂದು ಸೈಡಲ್ಲಿ ನೀರು ಬಿಸಿಯಾಗಿದೆ. ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಹಾಫ್ ಆನ್ ಅವರ್ ಮುಂಚೆನೇ ಅಕ್ಕಿಯನ್ನು ಹಾಕಿದ್ದೀನಿ. ನೋಡ್ಕೊಳ್ಳಿ, ಈಗ ಅದು ಚೆನ್ನಾಗಿ ಬೇಯಬೇಕು. 1/4 ಭಾಗ ಅಕ್ಕಿ ಅನ್ನ ಆಗಬೇಕು. ಈ ರೀತಿ ನೋಡಿ, ಇಲ್ಲಿ ವೆಜ್ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆಯಲ್ಲಿ. ಈಗ ಅಕ್ಕಿಯಲ್ಲಿ ನಾನು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ನಾನು ಮೊದಲೇ ಹೇಳಿದ್ದೆ, ಅಕ್ಕಿಯಲ್ಲಿ ನಾವು ಏನಾದರೂ ಎಣ್ಣೆ ಹಾಕಿದ್ದೆ ಆಗಲಿ, ತುಪ್ಪ ಏನಾದರೂ ಹಾಕಿದ್ರೆ ತುಂಬ ಚೆನ್ನಾಗಿ ಉದುರಾಗಿ ಅನ್ನ ಆಗುತ್ತೆ ಅಂತ. ಈ ರೀತಿ ಮಸಾಲೆ ಎಲ್ಲ ಆಗಿದೆ. ನೋಡಿ, ಈಗ ರೆಡಿ ಆಗಿದೆ. ರೈಸ್ ತುಂಬ ಉದುರಾಗಿ ಆಗಿದೆ. ಇದನ್ನು ನಾವು ಈಗ ನೀರೆಲ್ಲ ಬಗ್ಸ್ಕೊಳ್ಳೋಣ. ಆದಮೇಲೆ ಒಂದು ಕೆಳಗಡೆ ಈ ರೀತಿ ಸಪೋರ್ಟ್ಗೆ ಇಟ್ಕೋಬೇಕು. ಯಾಕಂತಂದರೆ ಜಾಸ್ತಿ ಫ್ಲೇಮ್ ಇಟ್ರೂ ನಮಗೆ ಏನು ಕೆಳಗಡೆ ಅಂಟ್ಕೊಳ್ಳೋದಿಲ್ಲ. ಜಾಸ್ತಿ ಮಸಾಲೆ ಎಲ್ಲ ಸರಿಯಾಗುತ್ತೆ. ಇಲ್ಲ, ಮಸಾಲೆ ಎಲ್ಲ ಚೆನ್ನಾಗಿ ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದರಿಂದ ನಾವು ಈ ರೀತಿ ಸಪೋರ್ಟ್ಗೆ ಇಟ್ಕೊಂಡ್ರೆ ಏನು ಕೆಳಗಡೆ ಏನು ಮಸಾಲೆ ಎಲ್ಲ ಏನು ಅಂಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ನೋಡಿ, ಈ ರೀತಿ ಅನ್ನ ಎಲ್ಲ ಹಾಕಿದ್ಮೇಲೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ನಾನು ಯೆಲ್ಲೋ ಕಲರನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಹಾಕ್ಕೊಂಡು ಇದನ್ನು 10 ನಿಮಿಷ ಕಾಲ ನಾವು ಇದನ್ನು ಕ್ಲೋಸ್ ಮಾಡಿಡಬೇಕು. ಟೈಟಾಗಿ ಗಾಳಿ ಹೋಗದೆ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ, 10 ನಿಮಿಷ ಆಗಿದೆ. ಆದಮೇಲೆ ಈ ರೀತಿ ನೋಡಿ, ರೈಸ್ ಎಷ್ಟು ಚೆನ್ನಾಗಾಗಿದೆ ನೋಡಿ. ವೆಜ್ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿದೆ ಫ್ರೆಂಡ್ಸ್. ನೀವು ಈ ರೀತಿ ಮಾಡ್ಕೊಳ್ಳಿ ಮನೆಯಲ್ಲಿ. ತುಂಬ ಈಸಿ, ತುಂಬ ಟೇಸ್ಟಿ ಇರುತ್ತೆ. ನೋಡಿ, ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಮೊಸರು ಬಜ್ಜಿ ಜೊತೆಗೆ ಈ ರೀತಿ ವೆಜ್ ಬಿರಿಯಾನಿ ತಿಂದಿದ್ರೆ ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಖುಷಿಯಿಂದ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.